Yes, welcome back to my YouTube channel. ನೀವೇನ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಅಂದರೆ ಪ್ಲೀಸ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಈ ವಿಡಿಯೋ ಇಸ್ ಆಲ್ ಅಬೌಟ್ ಟ್ರಾವೆಲ್ ವ್ಲಾಗ್. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಈ ಸತಿ ದಿಸ್ ಇಸ್ ಮೈ ಸೆಕೆಂಡ್ ಇಂಟರ್ನ್ಯಾಷನಲ್ ವೆಕೇಷನ್ ಆ್ಯಂಡ್ ಕಮ್ ಲೆಟ್ಸ್ ಗೋ ಆ್ಯಂಡ್ ಅದಕ್ಕೂ ಮುಂಚೆ ನೀವೇನಾದ್ರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಲ್ಯಾಂಡ್ ಆಗಿದ ತಕ್ಷಣ ನಾವು ಕ್ಯಾಬ್ ತಗೊಂಡು ಹೋಟೆಲ್ಗೆ ಹೋದ್ವಿ ಆ್ಯಂಡ್ ಈ ಸತಿ ನಾವು ಇದ್ದಿದ್ದಂಥ ಸ್ಟೇ ಬಂದ್ಬಿಟ್ಟು ಏರ್ ಬಿ ಎನ್ ಬಿಲಿ ನಾವು ಸ್ಟೇ ಮಾಡಿದ್ದು ಆ್ಯಂಡ್ ಇಯರ್ಸ್ ಆರ್ ಹೋಮ್ ಟೂರ್. ಸೊ ಎಂಟ್ರಿ ಆಗ್ತಿದ್ದಂಗೆ ಕಿಚನಲ್ಲಿ ಆಲ್ಮೋಸ್ಟ್ ಎಲ್ಲ ಇತ್ತು, ಲೈಕ್ ಕುಕ್ ಮಾಡ್ಕೊಳ್ಳೋಕ್ಕೆ ಏನು ಬೇಕು ಆ್ಯಂಡ್ ಫ್ರಿಜ್ಜು, ವಾಷಿಂಗ್ ಮಿಷಿನ್, ಲಾಂಡ್ರಿ, ವಾಷಿಂಗ್ ಮಿಷಿನ್ ಆ್ಯಂಡ್ ಲಿವಿಂಗ್ ಸ್ಪೇಸ್ ಆ್ಯಂಡ್ ಟಿ ವಿ ಆ್ಯಂಡ್ ಇದು ಬಾಲ್ಕನಿ, ಬಟ್ ಇಟ್ ವಾಸ್ ಲಾಕ್ಡ್. ಆ್ಯಂಡ್ ನಮ್ಮ ರೂಮಿಂದ ನೋಡೋಕ್ಕೆ ಮಲೇಷ್ಯಾ ನೋಡಿ ಹೆಂಗೆ ಕಲರ್ಫುಲ್ಲಾಗಿ ನೈಟ್ ವ್ಯೂ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ಲ. ಆ್ಯಂಡ್ ಇಟ್ಸ್ ಅಮೇಝಿಂಗ್ ಆ್ಯಕ್ಚುಲಿ ಮಲೇಷ್ಯಾ ನನಗೆ ಲಾಸ್ಟ್ ಟೈಮ್ ಹೋದಾಗ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಟ್ಸ್ ವೆರಿ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ಎಸ್ಪೆಷಲಿ ದ ಟ್ವಿನ್ ಟಾರ್ಸ್ ಆ್ಯಂಡ್ ಕೆ ಎಲ್ ಟಾರ್ ಅದಂತೂ ಸೆಂಟರ್ ಆಫ್ ಅಟ್ರಾಕ್ಷನ್ ಆಫ್ ಮಲೇಷ್ಯಾ ಅಂತ ಹೇಳ್ಬೋದು. ಆ್ಯಂಡ್ ಇದು 2 ಬೆಡ್ರೂಮ್ಸ್ ಮನೆ ಆ್ಯಂಡ್ ದಿಸ್ ಇಸ್ ದ ಮಾಸ್ಟರ್ ಬೆಡ್ರೂಮ್. ಆ್ಯಂಡ್ ಈ ರೂಮಿಂದನೂ ಎಲ್ಲ ವ್ಯೂಸ್ ಸಖತ್ತಾಗಿ ಕಾಣಿಸುತ್ತೆ ನೋಡಿ, ಇಡೀ ಮಲೇಷ್ಯಾನೇ ಕಾಣಿಸುತ್ತೆ. ಸೊ ಲೈಟು ಜಿಗಿ 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 ಅಂತ. ಆ್ಯಂಡ್ ಅಟ್ಯಾಚ್ ವಾಶ್ರೂಮ್ ಆ್ಯಂಡ್ ಕಬೋರ್ಡ್ ಎಲ್ಲ ಆ್ಯಂಡ್ ಅಟ್ಯಾಚ್ ವಾಶ್ರೂಮ್ ಆ್ಯಂಡ್ ಅಲಾಂಗ್ ವಿತ್ ಇನ್ನೂ ಒಂದು ರೂಮ್ ಆ್ಯಂಡ್ ಇದು ಸ್ವಲ್ಪ ಚಿಕ್ಕ ರೂಮ್ ಆ್ಯಂಡ್ ಇಬ್ಬರಿಗೆ ಇದು ಈ ಸ್ಟೇಸ್ ವೆರಿ ಸ್ಪೇಷಿಯಸ್. ಆ್ಯಂಡ್ ದಿಸ್ ಇಸ್ ಮಲೇಷ್ಯಾ. ಆ್ಯಂಡ್ ಮಲೇಷ್ಯಾಲಿ ಆಲ್ಮೋಸ್ಟ್ ಇವಾಗ 9:30 ಆಗಿದೆ. ಸೊ ರಾತ್ರಿ ಬಂದಿದ್ದು ಲೇಟ್ ಆಗಿದ್ದರಿಂದ ಫ್ರೆಶ್ ಅಪ್ ಆಗಿ ಮಲಗೋದು ಲೇಟ್ ಆಯಿತು. ಆ್ಯಂಡ್ ವೆದರ್ ನೋಡಿದ್ರೆ ಒಳ್ಳೆ ಮಾರ್ನಿಂಗ್ 6 o'clock ಥರ ಇದೆ, ಬಟ್ ಸ್ಟಿಲ್ ಇಟ್ ವಾಸ್ ವೆರಿ ಪೀಸ್ಫುಲ್. ಆ್ಯಂಡ್ ಇದು ಬಂದು ಮೇಲ್ಗಡೆ ಪೂಲ್ ಏರಿಯಾ ಬ್ಯೂಟಿ ಆಫ್ ಆ್ಯಂಡ್ ಇಯರ್ಸ್ ದ ಬ್ಯೂಟಿ ಆಫ್ ಮಲೇಷ್ಯಾ. ಆ್ಯಂಡ್ ಸೊ ವೆಲ್ಕಮ್ ಬ್ಯಾಕ್. ಇವತ್ತು ಡೇ 3 ಇನ್ ಮಲೇಷ್ಯಾ. ಸೊ ನಿನ್ನೆ ಸ್ವಲ್ಪ ಓಡಾಡೋದಿತ್ತು, ಬಟು ಕೇವ್ಸ್ ಆ್ಯಂಡ್ ಜಂಟಿಂಗ್ ಐಲ್ಯಾಂಡ್ಸ್ದೆಲ್ಲ. ಆ್ಯಂಡ್ ಲಾಸ್ಟ್ ವೀಡಿಯೋನಲ್ಲಿ ನಾನು ಮಲೇಷ್ಯಾದು ವ್ಲಾಗ್ ಮಾಡಿದಾಗ ಅದನ್ನೆಲ್ಲನೂ ಅಪ್ಲೋಡ್ ಮಾಡಿದ್ದೆ. ಸೊ ಹಾಗಾಗಿ ಇವತ್ತು ಈ ಸತಿ ನಾನು ವೆಕೇಷನ್ನ ಫುಲ್ ಚಿಲ್ಲಾಗಿ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡೋಣ ಅಂತ ನಿನ್ನೆ ಏನೂ ವ್ಲಾಗ್ ಮಾಡಿಲ್ಲ. ಬಟ್ ಇವತ್ತು ಶಾಪಿಂಗ್ ಹೋದ್ವಿ ಆ್ಯಂಡ್ ತುಂಬಾ ಟೈಮ್ ಇತ್ತು ಆ್ಯಂಡ್ ಓಲ್ ಡೇ ಫುಲ್ ಶಾಪಿಂಗಲ್ಲೇ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಈ ಸತಿ ಪೆವಿಲಿಯನ್ ಮಾಲ್ನ ವಿಸಿಟ್ ಮಾಡಿದ್ವಿ ಆ್ಯಂಡ್ ಇಟ್ ವಾಸ್ ಅಮೇಝಿಂಗ್. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಆ್ಯಕ್ಚುಲಿ. ಆ್ಯಂಡ್ ಮಾಲ್ಗೋಗಿ ಮಾಲಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿ ಸೊ ದಿಸ್ ಇಸ್ ಹೌ ಇಟ್ ವೆಂಟ್ ಇನ್ ಮಲೇಷ್ಯಾ. ಸೊ ನಾಳೆ ಮಾರ್ನಿಂಗ್ ನಮಗೆ ಸಿಂಗಪುರ್ಗೆ ಫ್ಲೈಟ್ ಇತ್ತು. ಸೊ ಹಾಗಾಗಿ ಈವ್ನಿಂಗ್ ಸ್ವಲ್ಪ ಟೈಮ್ ಇತ್ತು. ಸೊ ಲಾಸ್ಟ್ ಟೈಮ್ ಬಂದಾಗೂ ಹೋಗೋಕ್ಕಾಗಿಲ್ಲ. ಸೊ ಈ ಟೈಮ್ ಮಿಸ್ ಮಾಡಬಾರ್ದು ಅಂತ ಸ್ಕೈ ಡೆಕ್ಗೆ ಹೋದ್ವಿ ಕೆ ಎಲ್ ಟವರಲ್ಲಿ. ಸೊ ವ್ಯೂ ಅಂತೂ ಇಟ್ ವಾಸ್ ನೆಕ್ಸ್ಟ್ ಲೆವೆಲ್. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ. ನನಗೆ ಈ ಥರ ಮೇಲೆ ನಿಂತ್ಕೊಂಡು ವ್ಯೂ ನೋಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಲೈಟ್ ಎಲ್ಲ ಕಡೆ ಲೈಟ್. ಆ್ಯಂಡ್ ನಮ್ಮ ಬೆಂಗಳೂರಲ್ಲಿ ಹಿಂಗೆ ನಮ್ಮದು ಟಾಟಾ ಪ್ರಮೋಟ್ ಇದೆ, ಮೇಲಿಂದ ವ್ಯೂ ಹಿಂಗೆ ಕಾಣುತ್ತೆ ಸುತ್ತ. ಸೊ ಅದೇ ಥರ ಸಖತ್ತಾಗಿತ್ತು. ಆ್ಯಂಡ್ ಇಲ್ಲಿ ನನಗೆ ಏನು ಸಿಕ್ಕಾಪಟ್ಟೆ ಇಷ್ಟ ಅಂದರೆ ಒಂದು ಕ್ಲೀನ್ ಸಿಟಿ ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಟ್ರಾಫಿಕ್ ಅಂತೂ ಇಂಡಿಯಾ ಬಿಟ್ಟು ನಾವೆಲ್ಲೇ ಆಚೆ ಹೋದರೂ ಟ್ರಾಫಿಕ್ ಅಂತೂ ಕೇಳಲೇಬೇಡಿ. ಟ್ರಾಫಿಕ್ ರೂಲ್ಸು ಮತ್ತು ವೆಹಿಕಲ್ಸ್ ಹೋಗೋ ಸ್ಪೀಡು ಮತ್ತು ಅವರು ಆರೆನ್ ಮಾಡ್ದಿರ ಇರೋದು. ಸೊ ಅದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಆರೆನ್ ಅಲ್ಲ, ಆನ್. ಸೊ ನಾವು ದೇಸಿ ಇಂಡಿಯನ್ಸ್ ಅಲ್ವಾ, ಸೊ ಯೂಸ್ ಟು ಇಟ್ ಅಷ್ಟೆ. ಯಾ, ಸಿ ದ ಬ್ಯೂಟಿ. ಸೊ
this is our last day in Malaysia and first day in Singapore, and this is my fit check. And flight to take off ಆಗಿ ಒಂದು 20 ಮಿನಿಟ್ಸ್ಗೆ ಎಲ್ಲ ಆಲ್ಮೋಸ್ಟ್ 40 ಮಲೇಷಿಯಾಯಿಂದ ಸಿಂಗಪುರ್ ಇಟ್ಸ್ ಜಸ್ಟ್ 45 ಮಿನಿಟ್ಸ್ ಆಫ್ ಫ್ಲೈಟ್, ಆಲ್ಮೋಸ್ಟ್ 1 ಅವರ್, ಬಟ್ 45 ಮಿನಿಟ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ಸಿಂಗಪುರ್ ಏರ್ಪೋರ್ಟ್ ಅಂತೂ ಇಟ್ ವಾಸ್ ನೆಕ್ಸ್ಟ್ ಲೆವೆಲ್, ಸಖತ್ತಾಗಿದೆ. ಆ್ಯಂಡ್ ಇದು ಸಿಂಗಪೂರ್ ಅಂತೂ ಇನ್ನು ನೆಕ್ಸ್ಟ್ ಲೆವೆಲ್. ಸೊ ನನಗಂತೂ ಸಿಂಗಪೂರ್ ಸಿಟಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ನಮ್ಮದು ಸೆಕೆಂಡ್ ಡೇ ಟ್ರಾವೆಲ್ ವೆಹಿಕಲ್. ಸೊ ಆಲ್ಮೋಸ್ಟ್ ಈ ವೆಹಿಕಲಲ್ಲೇ ನಾವು ಟ್ರಾವೆಲ್ ಮಾಡಿದ್ದು. ಆ್ಯಂಡ್ ಸಿ ದ ಬ್ಯೂಟಿ ಆಫ್ ಸಿಂಗಪೂರ್. ಆ್ಯಂಡ್ ಸಿಂಗಪೂರಲ್ಲಿ ನಮ್ಮದು ಐಟಿನರಿ ಫುಲ್ ಜಾಮ್ ಪ್ಯಾಕ್ ಆಗಿತ್ತು, ಬಿಕಾಸ್ ನಾವು 2 ಡೇಸ್ 2 ನೈಟ್ಸ್ ಮಾತ್ರನೇ ಸಿಂಗಪೂರಲ್ಲಿ ಸ್ಟೇ ಆಗ್ತಾ ಇದ್ದಿದ್ದು. ಬಿಕಾಸ್ ಆಲ್ರೆಡಿ ನಾವು ಆಲ್ಮೋಸ್ಟ್ 4 ಡೇಸ್ ಮಲೇಷಿಯಾಲಿ ಸ್ಟೇ ಮಾಡಿದ್ವಿ. ಸೊ ನಮಗೆ ತುಂಬಾ ಲಾಂಗ್ ವೆಕೇಷನ್ ಬೇಡ, ಆ್ಯಂಡ್ ವಿ ವಾಂಟೆಡ್ ಟು ಮೇಕ್ ಇಟ್ ಶಾರ್ಟ್. ಸೊ ನೆಕ್ಸ್ಟ್ ಡೇ ನಾವು ಡೋಮ್ ಏನಿದೆ ಮರೀನಾ ಬೇ ಸೊ ಆ ರೂಮ್ಗೆ ಹೋಗಿದ್ವಿ. ಕ್ಲೌಡ್ ಫಾರೆಸ್ಟ್ ಅಂತೂ ಅಮೇಝಿಂಗ್ ಫಾರ್ ಕಿಡ್ಸ್, ಎಸ್ಪೆಷಲಿ ಅವ್ರನ್ನ ಕರ್ಕೊಂಡು ಬಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಡೇ ಯೂನಿವರ್ಸಲ್ ಸ್ಟುಡಿಯೋ ವಿಸಿಟ್ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ಅಮೇಝಿಂಗ್. ಆಲ್ಮೋಸ್ಟ್ ನಾವು ಮಾರ್ನಿಂಗ್ 9 ಓ ಕ್ಲಾಕ್ ಹೋಗಿದ್ವಿ ಸ್ಟುಡಿಯೋಗೆ. ಬಟ್ ಒಂದಿನ ಟೈಮೇ ಸಾಕಾಗಲ್ಲ, ಬಿಕಾಸ್ ಅಷ್ಟೊಂದಿದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೇಮ್ ಆ್ಯಸ್ ರಾಮೋಜಿ ಫಿಲ್ಮ್ ಸ್ಟುಡಿಯೋ, ಬಿಕಾಸ್ ಆಲ್ವೇಸ್ ನಮ್ಮ ತಾಯಿ ನಮಗೆ ಫಸ್ಟ್ ಆ್ಯಸ್ ಇನ್ ಸೇಮ್ ಆ್ಯಸ್ ರಾಮೋಜಿ ಫಿಲ್ಮ್ ಸ್ಟುಡಿಯೋ ಥರನೇ. Let's get loud, let's get loud. Woo! Party gonna tell ya what you gotta do if you wanna live your life. Live it all the way, don't you waste it. Don't waste it, no, no, no. Every feeling, every beat can be so very sweet. You gotta taste it. You gotta taste it. Woo! You gotta do it. ಡೇ 2ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ವಿ. ಆ್ಯಂಡ್ ದಿಸ್ ಇಸ್ ಲಾಸ್ಟ್ ಡೇ ಇನ್ ಸಿಂಗಪುರ್. ಸೊ ಇವತ್ತು ನಾವು ಇಂಡಿಯಾಗೆ ಹೋಗ್ತಾ ಇದ್ದೀವಿ. ಇದಂತೂ ಒಂದು ನೀಡಿ ವೆಕೇಷನ್. ಆ್ಯಂಡ್ ಸಿಂಗಪೂರಲ್ಲಿ ಏರ್ಪೋರ್ಟ್ ಅಂತೂ ಇಟ್ಸ್ ಜಸ್ಟ್ ಅ ಬ್ಯೂಟಿ. ಐ ಜಸ್ಟ್ ಲವ್ಡ್ ಇಟ್. ಸೊ ಹೋಗ್ಬೇಕಾದ್ರೆ ಬ್ಯಾಗ್ ತೊಗೊಂಡು ಹೋದ್ವಿ, ಆ್ಯಂಡ್ ಬರಬೇಕಾದ್ರೆ ಫುಲ್ ಆಫ್ ಮೆಮೊರೀಸ್ನ ತೊಗೊಂಡು ಬಂದ್ವಿ. ಆ್ಯಂಡ್ ಎಲ್ಲೇ ಇದ್ದರೂ ಹೇಗೆ ಇದ್ರೂ ನಮ್ಮೂರೇ ನಮ್ಗೆ ಚಂದ. ಸೊ ಸಿ ಯು ಇನ್ ಬ್ಯಾಂಗ್ಳೂರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್.